ನನ್ನ ಕೈಲಾಗಲ್ಲ. ಎಷ್ಟು ದಿವಸ ಆತೆ ಇನ್ನೂ ಎಷ್ಟು ದಿವಸ ಅಂತ? ನೀನೇ ಸಯ್ಯ ರಾಜಕೀಯ ಸಾವುಕಾರರ ಮನೆ ಕಂಡಳ. ಬೆಳಕು ಬಿಡ್ಬೇಕಾರೆ ಹೋತೀಯ, ಕಣ್ಣಿಗೆ ಕತ್ಲಾದ್ಮೇಲೆ ಬತ್ತೀಯ, ಸ್ವಲ್ಪ ಹೊತ್ತೈತೆ ಮತ್ತೆ ಹೋತೀಯ. ಕತ್ಲಿಡಿ ಅಲ್ಲೇಯ. ನಿಂಗೆ ಮನೆ ಸಂಸಾರ ಎಂತಾರ ಅದೇ ಅಂದ್ಕೊಂಡಿಯೇ ಹೆಂಗೆ? ಮತ್ತು ನಾನು ಕೆಲ್ಸಕ್ಕೆ ಹೋಗಲ್ಲಂತೆ. ಈಗ ತಗೊಂಡೋಗಿ ಬಿಟ್ಟು ಹೋಗು, ಇಸ್ಕೊಲಿಗೆ ನೀನೇ ಬಿಟ್ಟು ಹೋಗು. ಏನೊಂದು 4 ಹೆಜ್ಜೆ ಜಾಸ್ತಿ ನಡೆದ ಕೂಡಲೇ ನಿನ್ನ ಕೈಕಾಲು ಇದಾಗಿ ಹೋಗಲ್ಲ. ನಾನು ಹೋಗೋದು ಈ ದಿಕ್ಕಲ್ಲಿ ಕೆಲ್ಸಕ್ಕೆ ಹೋಗಲ್ಲ ಅಂದ್ರೆ ಅದನ್ನಾರು ಕೇಳ್ತೀಯ? ಹೋಗ್ಬೇಕು, ದುಡ್ಡು ತಂದು ಹಾಕ್ಬೇಕು. ಮನೆ ಕಟ್ಟಕ್ಕೆ ದುಡ್ಡು ಸಾಕಾಗಲ್ಲ. ಅದು ಯಾವ ನಮ್ಮನೆ ಮನೆ ಕಟ್ತೀಯ ಎಂಥದ್ದು? ನಂಗೆ ಸಾಕಾಗಿ ಹೋಗಿದೆ. ನಂಗೆ ಇವತ್ತು ಅವನ್ನ ಇಸ್ಕೊಲಿಗೆ ಬಿಡೋಕ್ಕಾಗಲ್ಲ. ಅಲ್ಲ, ನೀವು ಮಾತಾಡೋದು ಕೇಂದ್ರೆ ಏನೋ ಬರೀ ಅವ್ರ ಉಪಕಾರಕ್ಕಾಗೆ ನಾನು ಹೋಗ್ತಿದ್ದೀನಿ ಅನ್ಬೇಕು. ಸಂಸಾರ ನಡೆಯೋದು ಹೆಂಗೆ ನಡೀತಾ ಇದೆ? ಲೊಟ್ಟೆ ಹಾಡ್ಕೊಂಡು ತಿಂದ್ರಲ್ಲ ಸಾರು, ಎಲ್ಲಿಂದ ಬಂತದ? ನಮ್ಮನೇಲಿ ಮಾಡೋಕ್ಕಾತಿತ್ತ ಹಾಗೆ? ಸುಮ್ಮನೆ ಹೋಗ್ತೀನ ನಾನು? ಸುಮ್ಮನೆ ಹೇಳೋದಲ್ಲ, ಅವ್ರು ಏನೊಂದು ಮಾಡಿದ್ರು ನಿಂಗೆ ಮನೇಲಿ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಆ ಸಣ್ಣ ಮುಲುಗ್ದಲ್ಲೇ ಹೇಳ್ತಾರೆ ಹಾಕ್ಕೊಂಡೋಗು ಅಂತ. ಐನೂ ಅಷ್ಟೇ, ನನಗೆ ಅಂತಲೇ ಅಲಾಕತ್ತ ಪಾತ್ರೆ ಮಾಡಿಟ್ಟಾರೆ ದಿನ ತಗೊಂಡು ಹೋಗು ಅಂಥೇಳಿ. ಅದು ಕಾಣಲ್ಲ ನಿಮಗೆ? ನಾ ಸಾವುಕಾರ ಮನೆಗೆ ಕೆಲ್ಸಕ್ಕೆ ಹೋಗೋದು ಮಾತ್ರ ಕಾಣ್ತದೆ ನಿಮಗೆ ಅಲ್ಲ? ಆಳಿಗೆಲ್ದ ಸಂಬಳ ಸುಮ್ಮನೆ ಕೊಡ್ತಾರಾ? ಯಾರ ಮನೇಲಿ ಕೊಡ್ತಾರೆ? ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಒಂದು ಮನೇಲಿ ಮುಲ್ಕೇಳಿ ಅಂದರೆ ಆ ಹುಡುಗನ ಹಾಕ್ಕೊಂಡು ಅದು ಆಗಲ್ಲ ನಿಮಗೆ. ಎಂತ ಕತ್ಲಿಗೆ ಬತ್ತೀಯ, ಮಕ್ಕ ತೋರಿಸ್ತೀಯ, ಹೋತೀಯ ಅಂತ ಹೇಳಿ ಯಾರಿಗೆ? ನಿಮಗೆ ಮಕ್ಕ ತೋರ್ಸಕ್ಕೆ ಬರ್ತೀನಾ? ಇಲ್ಲೆಲ್ಲ ಕೆಲಸ ಮಾಡೋದು ಯಾರು? ನೀವು ಮಾಡ್ತೀರಾ? ಹಗಲು ರಾತ್ರಿ ಅಂದೆ ದುಡಿತೀನಿ, ಹೆಂಗಾರು ಮಾಡೋದು ಸೂರು ಗಟ್ಟಿ ಮಾಡ್ತೀನೋಣ ಅಂತ. ನಿಮ್ಮ ಹೆಗ್ಗಿತ್ತಲ್ಲಿ ಇರಲ್ಲ ಅದು. ಇದೇ ಗುಡ್ಸ್ಲಲ್ಲೇ ಇರಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ರೇನ? ಎಲ್ಲ ಕಂಡರು ಹೇಳೋದು ಹೋಗಲಿ, ನೀವೇ ಹೇಳ್ತೀರಿ ಯಾವ ಥರದ ಮನೆಯ ಅಂತ. ನಿಮಗೆ ಮನೆಯಲ್ಲ ಅದ? ಕೆಲ್ಸಕ್ಕೆ ಹೋಗಕ್ಕೆ ಹೇಳ್ತೀನಂತೆ. ನಾ ಹೇಳಿ ನೀವು ಹೋಗ್ಬೇಕಾ? ನಿಮಗೆ ಗೊತ್ತಿಲ್ಲ ಮನೆ ಸಂಸಾರಕ್ಕೆ ದುಡಿಬೇಕು ಮಾಡಬೇಕು ಅಂತ? ಕೂತ್ಕೊ ತಿಂತೀನ ನಾನು? ಹುಡುಗನೊಂದು ತಗೊಂಡೋಗೊಂದು ಇಸ್ಕೋಲಿಗೊಲ್ಲ ಬಿಟ್ಟು ಹೋಗಿ ಅಂತ ಹೇಳಿದ್ರೆ ಏನು ಅದರ್ಸ ಕಾಲದಲ್ಲಿ ಹೇಳ್ತಿದ್ನ ನಾನು. ಅವನು ಹಣ್ಣಿದ್ದ ಕರ್ಕೊಂಡು ಹೋಗ್ತಿದ್ದ. ಇವತ್ತು ಒಬ್ಬನೇ ಹೋಗಕ್ಕೆ ಹೆದರ್ತಾನವ. ಇವ್ರ ಮನೇಲಿ ನಾಯಿ ಅದಾವೆ, ಹೋಗ್ಬೇಕಾದ್ರೆ ಹಾದಿ ಮೇಲೆ ಹೋಗೋದು ಬೆಸ್ಗೆ ಬರ್ತವೆ. ಒಂಚೂರು ಬಿಟ್ಟು ಹೋಗೋದಪ್ಪ. ನಾನು ಇಲ್ಲಿಂದ ಅಲ್ಲಿ ಹೋಗಿ ಬಾಲೆ ಬಿಟ್ಟು ಅಲ್ಲಿಗೆ ಹೋಗೋ ತನಕ ಅಲ್ಲ ಬಾಣ್ತಿ ಬಾಲೆ ಕತ್ತಿ ಏನಾಗಬೇಕು? ಏನು ಅನ್ಕೊಳಲ್ಲ ಅವ್ರು ಕೊಡೋ ದುಡ್ಡು ಕಾಸು ತಿಂಡಿ ತೀರ್ಥ ಎಲ್ಲ ಬೇಕು. ಕೆಲಸ ಮಾಡ್ಕೊಡೋದು ಮಾತ್ರ ಬೇಡ ನಿಮಗೆ. ನನ್ನ ಅಪ್ಪ ಅವ್ವ ಮಾಡಿದ ಪುಣ್ಯನ ಏನೋ ಅಂತಹ ಪುಣ್ಯಾತ್ಮ ನನಗೆ ಮನೆ ಸಿಕ್ಕಿದೆ ಕೆಲಸಕ್ಕೆ. ಹೀಗೆ ಮಾಡಿ ಅದು ಒಂದು ಇಲ್ಲ ಆದರೆ ಎಲ್ಲಿಗೆ ಹೋಗ್ಬೇಕು? ಕೋಲುಗಾಟ ತಗೊಂಡು ಹೋಗ್ಬೇಕು. ನೀ ಹೋಗೋ, ಒಳಗೆ ಹೋಗೋ. ನಾ ಕೇಳ್ಕಿ ಬಂದರೆ ಸಯ್ಯಲ್ಲ, ನೀ ಒಳಗೆ ಹೋಗೋ. ಒಳ್ಳೆ ಮಾತಾಡಿದ್ದು ಒಂದು ಮಾತು ನಿನ್ನ ಕಿವಿ ಮೇಲೆ ಬೀಳಂಗಿಲ್ಲ. ಹೇಳಿನಿ ಎಂತಾರು ಅದು ಹೇಳೋದು, ನೀನು ಬಂದ್ಕೊಂಡಲ್ಲಿ ಮಾತಾಡೋದು ಹೇಸಿಗೆ. ಅವರ ಸಮಕ್ಕೆ ನಾವು ನಿತ್ತ ಜಗಳ ಮಾಡೋಕ್ಕಾಗ್ತದ? ಸುಮ್ಮನೆ ಒಳಗೆ ಹೋಗ. ನಾ ಕೇಳ್ಕಿ ಬರ್ತೀನಿ ಅನ್ನ ಇಲ್ಲ. ನಂಗೆ ಗೊತ್ತಾಯ್ತು. ಸುಮ್ಮನೆ ಮಾತಾಡ್ತಾ ಕೂತ್ಕೋಬೇಡಿ. ಆ ಹುಡುಗನ ಇಸ್ಕೋಲಿಗೆ ಬಿಟ್ಟು ಹೋಗಿ. ಮಗನೇ ಅಪ್ಪನ ಜೊತೆ ಹೋಗಿ ಮಗನೇ. ಆತ ಇಸ್ಕೋಲಿಂದ ಬಂದವನು ಅಷ್ಟೇ, ಮಧ್ಯಾಹ್ನಕ್ಕೆ ಬತ್ತೀಯಲ್ಲ ಎಂತ ಮುನ್ನಾಡೋಕೆ ಹೋಗಬೇಡ ಮಗನೇ. ಕೊಜ್ಜಿ ಕಪ್ಪೆ ಶುರು ಆದರೂ ನಾನು ಏನು ಗೊತ್ತಿಸಾಯಿಲ್ಲ. ಒಳಗೆ ಕುತ್ಕ ಪುಳ್ಳು ಬಂದರೆ ಅವ ಆಟಕ್ಕೆ ಕರೆದ್ರೆ ಅವನ ಮನೆಗೆ ಹೋಗ್ಬೇಕಾದ್ರೆ ಆಟ ಆಡು. ಭಾರತಕ್ಕೆ ಇರ್ತಾರೆ ಅವ್ರಂತ ಹೇಳಲ್ಲ. ಪ್ರೇಮ ಏನು ಕೆಲ್ಸಕ್ಕೆ ಹೋಗಿ ಆತ ಎಂತದ? ಪ್ರೇಮ ಒಳಗಿದ್ದೀಯೇನೆ? ಓ ಭಾರತಕ್ಕೆ ಅಂತಕ್ಕ ಕರ್ದಂಗೆ ಆತದಲ್ಲ. ಭಾರತಕ್ಕೆ ಇದ್ದೀನ್ರಿ. ಬಂದೆ ಈಚೆಗೆ ಬಲ್ಲಿ. ಭಾರತಕ್ಕೆ ಅಂತ ಕರಿತ ಸುಮಾರು ಹೊತ್ತಾಗಿತ್ತೇನು. ನಾನೀಗ ಕೆಲ್ಸಕ್ಕೆ ಹೊರಡ ಗಡಿಬಿಡಿ ಮಾರ ಈಗ ಬಂದು ಹುಡುಗನೆಲ್ಲ ಒಂಚೂರು ಸಮ ಮಾಡಿ ಮತ್ತೆ ಹೋಗೋಣ. ಹೊತ್ತಾಗಿ ಹೊತ್ತು ಒಳಗೆ ನಮ್ಮನೇಲಿ ಇವ್ರ ಹತ್ರ ಎಂಥದ ಹೇಳ್ತಾ ಇದ್ದೆ, ಕರೆದಿದ್ದೇ ಕೇಳಲ್ಲ. ಎಂತ ಬರತಕ್ಕ? ಹೀರೆ ಬೀಜ ಒಂದೇ ಬೇಕು ಅಂದಿದ್ರಿ, ಬೇಕಿತ್ತ? ಎಂತಕ್ಕ ಇಲ್ಲ, ಈಗಿಲ್ಲ ನನ್ನ ಹತ್ರ. ಹೀರೆ ಬೀಜ ಅಂತ ಬೇಡ, ಹಂಗೀಗ ತರಕಾರಿ ಬೀಜ ಅವ್ರ ಮನೆಯಲ್ಲೇ ಬೇಡ್ತಾ ಕಾಡ್ತಾ ಕೂತ್ಕೊಳ ಇದೇನಿಲ್ಲ. ಸಾರದ ಪ್ಯಾಟಿಗೆ ಹೋಗ್ತದೆ. ಇಂಥ ಬೀಜ ಬೇಕು ಅಂದರೆ ಎಲ್ಲವೂ ತತ್ತದದು ತಂದು ಕೊಟ್ಟದೆ. ಸುಮಾರು ಅದೇ, ನಾನೇ ಬೇಕಾದ್ರೆ ಕೊಡ್ತೀನಿ ನಿಂಗೆ. ನಮ್ಗೆ ಅವೆಲ್ಲ ಒಂದು ಇದಲ್ಲ. ನಿನ್ನ ಹತ್ರನೇ ಒಂಚೂರು ಮಾತಾಡಬೇಕಿತ್ತು.
ನನ್ನ ಹತ್ರ ಮಾತಾಡ್ಬೇಕಿತ್ತ? ಎಂತಕ್ಕೆ ಬರತಕ್ಕ? ಕೆಲ್ಸಕ್ಕೆ ಈಗ ಎಲ್ಲಿಗೂ ಬರೋಕ್ಕಾಗಲ್ಲ, ನಿಮಗೆ ಗೊತ್ತಲ್ಲ. ಸಣ್ಣ ಬಾಣ್ತೆ ಅಲ್ರಿ. ಇನ್ನು 1-2 ತಿಂಗಳು ನಾನು ಅವ್ರ ಮನೆ ಬಿಟ್ಟು ಬೇರೆ ಎಲ್ಲಿಗೂ ಹೋಗೋದೇ ಇಲ್ಲ. 1000 ರೂಪಾಯಿ ಕೊಡ್ತೀನಿ ಅಂದ್ರೆ ನಾನು ಹೋಗಲ್ಲ. ಅಲ್ಲ, ನೀ ಕೇಂದ್ರು ಗೊತ್ತೀನಿ ಅಂದ್ರೆ ಇಲ್ಲಿ ಯಾರು 1000 ರೂಪಾಯಿ ಹಿಡ್ಕೊಂಡು ನಿಂತ್ಕೊಂಡ್ಲಾ? ಹೆಂಗಾರು ಮಾಡ್ಕಿತಾರ ಅವ್ರವ್ರ ಮನೆ ಕೆಲಸ ಅವರ. ಇದು ನಿನ್ನೆ ಎಂತದ, ನಿನ್ನ ಮನೆ ಕಾಂಟ್ರಾಕ್ಟ್ ವಹಿಸ್ಕೊಂಡವ್ರು ಭಾಳ ಲಾಭ ಮಾಡ್ಕೊಂಡವ್ರೆ, ಮೋಸ ಮಾಡಿದ್ರೆ ದೇವ್ರಿಗೆ ಹೇಳ್ಕಿತೀನಿ ಹಂಗೆ ಹಿಂಗೆ ಅಂತಿದ್ದಂತಲ್ಲ. ಎಂತದೆ ಎಂತ ಪ್ರೇಮ ಅದು? ಯಾರು ಲಾಭ ಮಾಡ್ಕೊಂಡಾರೆ? ಓ, ನೀವು ಅಲೈಸ್ಕೊಂಡಿದ್ರೆ ನಿಮ್ಮ ಮನೇಲಿ ಯಾರು? ನಾ ಸುಮ್ಮನೆ ಲೋಕಾರೂಢಿ ಮಾತಾಡಿದ್ದೆ ಪಾರತಕ್ಕ. ಯಾರು ಅಲೈಸ್ಕೊಂಡ್ರು ಅಂತಾನೆ ಗೊತ್ತಿಲ್ಲ. ನಮ್ಮ ಮನೇಲಿ ಇವ್ರು ಹೇಳಿದ್ರು, ಆಚೆಗೆ ಯಾರು ಅಲೈಸ್ಕೊಂಡ್ರೆ ಏನು ಅನ್ಕೋತಾರೆ ಹಂಗೆ ಇವ್ರು ಹೇಳಿದ್ಮೇಲೆ ನಂಗೆ ಅಂಜದಾಗಿದೆ. ನಾನು ಲೋಕಾರೂಢಿ ಮಾತಾಡಿದ್ದೆ ಪಾರತಕ್ಕ. ಹಿಂಗೆ ಇದು ಕಾಂಟ್ರಾಕ್ಟ್ ಇಸ್ಕೊಂಡವ್ರ ನಿಮ್ಮ ಪಾಪಣ್ಣ ಅಂತ ಏನು ಹೇಳಿದ್ದಲ್ಲಪ್ಪ ನಾನು. ಹಿಂಗೆ ಮನೆ ಕೆಲಸದಲ್ಲಿ ಯಾವ್ದಾರು ಹಿಂಗೆ ತೊಂದರೆ ಏನು ಬರದೆ ಹೋಗಲಿ, ತೊಂದರೆ ತಾಪತ್ರಯ ಅಂಥೇಳಿ ದೇವರಿಗೆ ಹೇಳ್ಕೊಂಡಿರಿ. ಅದು ನನ್ನ ಮಕ್ಕೆ ಹೆಣ್ಣಲ್ಲ, ಹಾಗಾಗಿ. ಅಯ್ಯೋ, ಎಂತ ನೀವು ನಿಮ್ಮ ಪಾಪಣ್ಣಿಗೆ ಹೇಳಿದ್ದ ಅಂತ ಮಾಡಿದ್ರಾ? ಮಾತು ತೊಟಾರಿಸ್ಬೇಡ ಪ್ರೇಮ. ನಾವು ಕೂಲಿ ಮಾಡ್ಕೆ ತಿನ್ನೋರು, ಹಾಗೆ ಯಾರು ಮೋಸ ಮಾಡಿದ್ರೆ ಅವರ ಉದ್ಧಾರ ಥರನೂ ಅಂತಿದ್ದಂತೆ. ನಾ ಹೇಳೋದು ಎಟ್ಲ ಕೇಳ್ತಿದ್ ಪಾರತಕ್ಕ. ಹಂಗೆ ಹೇಳಿ ಪಂಜಳಿಗೆ ಒಂದು ಕೋಳಿ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದು. ಮೋಸ ಅಂದರೆ ಏನು ಮನೆ ಕಟ್ಟೋದು ಆದಮೇಲೆ 10 ಪೂರ್ತಿ ತೆಗೆಬರಕ್ಕಾಗ್ತದ? ಈಗ ಪಾಪಣ್ಣೆ ಆಗಲಿ ಯಾರು ಹೇಳಿ ಕಂತ್ರದ್ದಾಳ ಅಂದ ಕೂಡಲೇ ಪೂರ್ತಿ ಅವರೇ ಮಾಡೋಕ್ಕಾಗ್ತದನ? ನನಗೂ ಈ ಗಡಿಬಿಡಿಲಲ್ಲಿ ಹೋಗಿ ಒಲ್ಲೆಲ್ಲ ಬಿದ್ದಿರ್ತವೆ. ಯಾರ್ಯಾರು ಹಿಂಗೆ ಮೋಸ ಮಾಡಿ ತಗೊಂಡು ಹೋಗ್ತಾರೇನೋ ಅಂತ ಅವ್ರಿಗೆ ಹೇಳಿದ್ದು ನಾನು, ಪಾಪಣ್ಣಗಲ್ಲಪ್ಪ. ಓ, ನೀವು ನಿಮಗೆ ಅಂತ ತಿಳ್ಕೊಂಡು ಕೇಳೋಣ ಅಂತ ಬಂದ್ರೇನ? ನಾ ಏನಾರು ಹೆಸರು ಬಿಟ್ಟು ಹೇಳಿ, ನಾನು ಎಲ್ಲ ಬೇಕಾದ್ರೆ ಬಂದು ನಿಂತ್ಕೊಂಡು ಹೇಳ್ತೀನಿ. ನಾನೇನು ಹೆಸರು ಬಿಟ್ಟು ಹೇಳಿಲ್ಲ. ಅಯ್ಯೋ, ಎಷ್ಟೋ ದಿವ್ಸಕ್ಕೊಂದ್ಸರಿ ಫೋನ್ ಮಾಡೋದಲ್ಲಂದ್ರೆ ನನ್ನ ಮಗ ಮಾತಾಡ್ತಾ ಅವನದು ಮನೆ ಕಡೆ ಜವಾಬ್ದಾರಿ ಭಾಳ ಅಲ್ಲ ಅವನಿಗೆ. ಪ್ರತಿಯೊಂದು ಕೇಳ್ತಾನೆ, ಯಾವ್ದು ಹೆಂಗಾಯ್ತು ಎಷ್ಟೆಷ್ಟಾಯ್ತು ಅಂತ ಅವನೇ ಹೇಳಿದ್ದ. ಹತ್ತಾರ್ಗಿತ್ತಾರೆಲ್ಲ ಒಂಚೂರು ನೋಡ್ಕಿಬೇಕಿತ್ತು ಅಮ್ಮ ಅಂತ ಹೆಂಗೆ ಹೇಳಿದ್ನ. ಆವಾಗ ಹೇಳಿದ್ ನಾನು, ಹಂಗೆ ನಮಗೆ ಬಡಬಗ್ರ ಈ ಥರ ಕಷ್ಟಪಟ್ಟು ಒಂದು ಮನೆ ಅಂತ ಮಾಡ್ಕಿತ್ತಿರ್ತೀವಿ, ನಮಗೆ ಮೋಸ ಮಾಡಿದ್ರೆ ಉದ್ಧಾರ ಥರನ ಇದು, ಅದಕ್ಕೆ ಒಂದು ಕೋಳಿ ಹೇಳ್ಕೊಂಡೀನಿ ಪಂಜರಳಿಗೆ ಅಂತ ಹೇಳಿದ್ದು. ಹೌದು, ಅಲ್ಲ ಅಂತ ಹೇಳಲ್ಲ. ಆದರೆ ನಿಮ್ಮ ಮನೇಲಿ ಯಾರಿಗೂ ಹೇಳಿದ್ದಲ್ಲ ನಾನು. ಹೆಂಗೆ ಯಾರು ಹೆಸರು ಬಿಟ್ಟು ಹೇಳಿನಿ ನಾನು ಭಾರತಕ್ಕ? ಹಂಗಾರೆ ನಿಮ್ಗೆ ಹೇಳಿದ್ದಾರ? ನಿಮ್ಮ ಸೊಸೆ ಹೇಳ್ತಾರೆ ಏನಲ್ಲ? ನಿಮ್ಮ ಸೊಸೆ ಕತೆ ಬಿಡಿ ಭಾರತಕ್ಕ. ಗೊತ್ತಿದ್ದು ಆ ಮಾತು ನಂಬಿಕೆ ಇಲ್ಲಿ ಬಂದಿರಿ. ಮತ್ತೆ ಅಂತ ಅಲ್ಲ, ನಾನು ನೀವು ಚೆನ್ನಾಗಿದ್ದೀವಲ್ಲ, ನಮ್ಮ ಮಧ್ಯೆ ಎಂತಾರು ತಂದಿಡೋಣ ಅಂತ ಮಾತುಕತೆ ಆಡಬಾರ್ದಲ್ಲ. ಹಂಗೆ ಮಾಡೋಕ್ಕಾಗಿ ಸೊಸೆ ಪ್ಲಾನ್ ಮಾಡ್ಕೊಂಡ್ರೆ ನೀವು ಅದನ್ನ ನಂಬ್ಕೊಂಡು ಇಲ್ಲಿ ಬಂದಿರಿ. ಎಂತ ಅಂತ ಹೇಳೋದು, ಫಸ್ಟ್ ನಿಮ್ಮ ಸೊಸೆಗೆ ಹೇಳಿ, ಹಿಂಗೆ ಒಬ್ರೊಬ್ರಿಗೆ ಹುಚ್ಚಾಕಕ್ಕೆ ನೋಡಬೇಡ ನೀನು ಅಂತ. ಅವಾಗ ಇನ್ಮೇಲಾರು ಹಿಂಗೆ ಮಾಡೋದು ತಪ್ತದೆ. ಪ್ರೇಮ, ನನ್ನ ಸೊಸೆಗೆ ಏನು ಹೇಳಬೇಕು ಏನು ಬಿಡಬೇಕು ಅದು ನಂಗೆ ಬಿಟ್ಟಿದ್ದು. ನಂಗೆ ಗೊತ್ತು ನಾನು ಹೆಂಗೆ ಇದು ಮಾಡಬೇಕು ಅಂತ. ನಾನು ಅತ್ತೆ ಸೊಸೆ ಎಂಥದಾರು ಮಾಡ್ಕೊತೀವಿ. ನಿಂಗೆ ಎಂತಕ್ಕವೆಲ್ಲ ಸಾರ್ದು ನಂಗೆ ಹೇಳ್ತು ಅಂತ ನಿಂಗೆ ಹೇಳಿದ್ದೆ ಯಾರೀಗ? ನಾನೇ ಅಲೇಸದ್ನೆ, ಅಲ್ಲೇ ಕಿಟಕಿ ಬದಿ ನಿಂತಿದ್ದೆ ನಾನು. ನೀನು ಫೋನಲ್ಲಿ ಮಾತಾಡಿದ್ನ ಅಲೇಸ್ಲಾ ಅಂತ ಮಾಡ್ದ. ಅದನ್ನ ತೆಗೆದು ಸಾರ್ದನ ಮೇಲೆ ಎಂತಕ್ಕೆ ಹಾಕ್ತಿದ್ದೀಯಾ? ಹಿಂಗೆ ಮಾತಾಡಿ ಅದು ನಿನ್ನ ಮೇಲೆ ಕೆಂಡ ಕಾರಲ್ಲ ಆ ಥರ. ನೀನು ಯಾವ ಥರ ಹೇಳಿದ್ರು ನನ್ನ ಮಳ್ಳು ಮಾಡೋಕ್ಕಾಗಲ್ಲ. ನೀ ಹೇಳಿದ್ದು ನಮ್ಮ ಪಾಪಣ್ಣ, ನಿಮ್ಮ ಪಾಪಣ್ಣಗೆ ಹೇಳ, ನಿಮ್ಮ ಪಾಪಣ್ಣಗೆ ಹೇಳ ಅಂದ್ರೆ ಯಾಕೆ ಗುಂಡಪ್ಪಣ್ಣ ಅವನಿಲ್ಲ ಇಲ್ಲ ಅಲ್ಲೇ? ಅವ್ರಿಗೆ ಹೇಳಿದ್ರೆ ನನ್ನ ಮಗಗೆ ಹೇಳ್ದಂಗೆಯ. ನಿನ್ನ ಇದರಲ್ಲಿ ಮೊನ್ನೆ ಅಷ್ಟೇ ಅವ್ರು 3 ಜನ ಕುತ್ಕೊಂಡು ಲೆಕ್ಕಾಚಾರ ಮಾಡಿದ್ದು ನೋಡಿನಿ ನಾನು. 1 ರೂಪಾಯಿ ಲಾಭ ಅಂತ ಆಗಲ್ಲ. ಹಿಂಗೆ ಮಾಡ್ತಿದ್ರೆ ಮುನ್ಸ್ ಕೆಡ್ಸ್ಕೊಂಡ್ರೆ ನಿನ್ನ ಕಡೆ ತಿರುಗಿ ನೋಡಲ್ಲ. ಹೇಳಿನಿ ನಾನು, ಇಷ್ಟೇ ಹೇಳಿನಲ್ಲ, ಅವನಿಲ್ಲಿ ಬರಬೇಕು ಅಂತ ಅದನ್ನೇ ಬಂದು ಲೆಕ್ಕ ಎಲ್ಲ ತೋರಿಸಿ ಹೇಳ್ತೀನಿ ಅಂದರೆ ನನ್ನ ಹತ್ರ ನಿನ್ನೆ ಫೋನಲ್ಲಿ ಮಾತಾಡಿದ್ದೆ ಅಲ್ಲ, ಇನ್ನೂ ಸುಮಾರು ಜನರ ಹತ್ರ ಹೇಳಿ ಅಂತಲೇ ನಾನು ಮನೆ ಕಟ್ಟು ಕಂತ್ರಾಟ್ ತಗೊಂಡು ಪೂರ್ತಿ ಲಾಭ ಮಾಡ್ಕೊಂಡಾರೆ ಅಂತ. ಹಿಂಗಿದ್ದಲ್ಲಿ ನೀನು ಎಂತ ಕೊಟ್ಟಿದ್ದೆ ಬೇರೆಯವರಿಗೆ? ನೀನೇ ಕಟ್ಕೋಬೇಕಿತ್ತು ಮನೆನ. ಪೂರ್ತಿ ಏನೂ ಲಾಭ ಇಲ್ಲದೆ ನಿನ್ನ ಮನೆ ಕೆಲಸನೇ ಮಾಡ್ಕೊಡಕ್ಕೆ ಅವ್ರಿಗೆ ಹೆಂಡತಿ ಮಕ್ಕಳು ಮನೆ ಸಂಸಾರ ಇಲ್ಲ. ನಿನ್ನ ಮನೆಗೆ ಜನನೇ ಅವರ ಬಂದು ಕಟ್ಕೊಡಕ್ಕೆ. ಆದರೂ ಅವ್ರಿಗೆ ಯಾವುದೋ 1 ರೂಪಾಯಿ ಲಾಭ ಇಲ್ಲದೆ ಮಾಡ್ತೀವಿ ಅಂತ ಹೇಳ್ತಿದ್ರು. ಇಷ್ಟು ಮಾಡಿದ್ರು ನಿನ್ನ ಕೈಯಲ್ಲಿ ಒಳ್ಳೆ ಮಾತಿಲ್ಲ ಅಲ್ಲ? ಯಾರಾದ್ರೂ ಕಟ್ಸ್ಕೆ ಹೋಗೋ ಮನೆನ.
ಇನ್ನೊಂದು ಸತಿ ನೀನು ಹಿಂಗೆ ಹೇಳಿದ್ದೇನಾದ್ರು ಗೊತ್ತಾದ್ರೆ ನಾನೇ ಹೇಳ್ತೀನಿ ಹುಡುಗರಿಗೆ, ಬೇಡ ನೀವು ಅದ್ರ ಮನೆ ಕಟ್ಕೊಡೋದು ಬೇಡ, ಅರ್ಧ ಆದ್ರೆ ಅರ್ಧ ಅಲ್ಲಿಗೆ ನಿಲ್ಲಿಸಿ ಅಂತ. ಏನಿದೆ ಸೈ ಮಾತು ಕಲ್ತಾಳ. ಅಲ್ಲ ಭಾರತಕ್ಕ, ನೀವೇ ಹಿಂಗೆ ಮಾತಾಡಿದ್ರು ನಾ ಎಲ್ಲಿಗೆ ಹೋಗ್ಬೇಕು ನೋಡೋಣ ಹೇಳಿ. ಏನೋ ನನ್ನ ತಾಯಿ ಇದ್ದಂಗೆ ಇದ್ದೀರಿ. ಸಣ್ಣಮ್ಮನ ಹತ್ರ ಕೇಳಿಬೇಕಾದ್ರೆ ದಿನ ಹೇಳ್ತಿರ್ತೀನಿ, ಭಾರತಕ್ಕೆ ಇದ್ದಿರ್ಕೊಂಡು ಬದುಕಿಂಡೇನೆ ನಾನು ಅಂತ. ನಾನು ಹೇಳ ಮರ ಹಾಗಂತ ಎಲ್ಲರೂ ಬೈಕಪ್ ಹೇಳಿದ್ರು ಸರು ತಪ್ಪಾತ. ಇನ್ನು ಮಾತ್ರ ಹೇಳಲ್ಲ. ಮನೆ ಕೆಲಸ ಅರ್ಧಕ್ಕೆ ನಿಮಿಷ ಕೇಳಬೇಡಿ ಭಾರತಕ್ಕ, ನಾ ಎಲ್ಲಿಗೆ ಹೋಗೋದ್ರಿ? ಏನೋ ಬಡ ಸ್ಟೀಲದ ಮನೆ ಕಟ್ಕೊಳ್ಳೋಣ ಅಂತ ಹೇಳಿದ್ ಮಾಡ್ತಿದ್ದೀನಿ. ಎಷ್ಟು ವರ್ಷದಿಂದ ಸ್ವಪ್ನ ಕಾಣ್ತಿದ್ದೀನಿ ಗೊತ್ತಾನ, ಹೊಸ ಮನೆ ಕಟ್ಟಿಬೇಕು ಅಂತ. ಅದಕ್ಕೊಂದು ಕೊಲ್ ಹಾಕ್ಬೇಡಿ ಭಾರತಕ್ಕ, ಅದಕ್ಕೊಂದು ಕೊಲ್ ಹಾಕ್ಬೇಡಿ. ನನಗೆ ಈಗ ಮಾತಾಡೋಕೆ ಬಿಡ್ಸೋತಿಲ್ಲ, ಹೋಗ್ಬೇಕು, ಹೊತ್ತಾತು. ನಾ ಸಾಯಂಕಾಲಕ್ಕೆ ಬೇಕಾದ್ರೆ ಬಂದು ಮತ್ತೆ ಮಾತಾಡ್ತೀನಿ ಆತ. ಒಂಚೂರು ಹೇಳ್ರಿ ಎಲ್ಲರಿಗ.